ನಿನ್ನ ಜೊತೆಯಲಿ ಜೊತೆಯಲಿ. ಪವಿತ್ರ 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 ಸರ್ ಸರ್ ಕೊಲೆ ಕೊಲೆ ಹಿಡ್ದೋಗಿದೆ ಸರ್ ಅಲ್ಲಿ. ಯಾರು ಕೊಲೆನಯ್ಯ? ಸಾಹೇಬ್ರಿಲ್ಲ, ಡ್ಯೂಟಿ ಮೇಲೆ ರೌಂಡ್ಸ್ ಆಗಿದಾರ. ಸರ್ ನೀವೇ ಬನ್ನಿ ಸರ್. ಸರ್ ಪ್ಲೀಸ್, ಅಲ್ಲೊಂದು ಹುಡುಗಿ ಕೊಲೆ ಆಗೋಗಿದೆ ಸರ್. ನೆನ್ನೆ ತಾನೇ ಬಂದು ತಲೆ ಮಾಡೋದೆ, ಇವತ್ತು ಬೈದಿಯ. ಎಂತ ಜನಯ್ಯ, ಹೋಗಯ್ಯ. ಏನ್ರಿ ನೀವು ಪೊಲೀಸ್ನವರಾಗಿ ಒಳ್ಳೆ ಮೆಂಟ್ಲಿಗಳ ಥರ ಮಾತಾಡ್ತಿರಲ್ಲ. ಅದೊಂದು ಹುಡುಗಿ ಜೀವ ನನ್ನ ಕಣ್ಮುಂದೆನೆ ಬಲಿ ಆಯ್ತು. ಅದನ್ನ ಬಂದು ಇಲ್ಲಿ ಹೇಳಿದ್ರೆ ಎಲ್ಲರೂ ಇಷ್ಟು ಕೇರ್ಲೆಸ್ ಮಾಡ್ತಿರಲ್ಲ. ಏಯ್ ಮೆಂಟ್ಲ ಗಿಂಟ್ಲ ಅಂತ ಇದೆಯಾ? ಒಂದು ಹೊರಗಡೆ ಹಾಕ್ಬಿಡ್ತೀನಿ. ಸಾಹೇಬ್ರ ಬಸ್ಟಲ್ಲಿ ಹೋಯ್ತಾರೋ? ಏನ್ರಿ ಒಂದು ಹಗಲೊತ್ತನಲ್ಲ ರಾತ್ರಿ ಹೊತ್ತನಲ್ಲ ನಮಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಬರ್ತೀಯ ನೀನು? ಎಕ್ಸ್ಕ್ಯೂಸ್ ಮಿ ಸರ್, ಮೋಸ್ಟ್ಲಿ ನೀವು ನಾನೊಬ್ಬ ರಿಪೋರ್ಟರ್ ಅನ್ನೋದನ್ನ ಮರ್ತು ಮಾತಾಡ್ತಿದ್ದೀರಾ ಅನ್ಸುತ್ತೆ. ಅಲ್ಲೊಂದು ಹುಡುಗಿ ಜೀವ ನನ್ನ ಕಣ್ಮುಂದೆನೆ ಬಲಿ ಆಯ್ತು. ಈ ಊರಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಏನು ಹುಡುಗಿ ಜೀವನ? ಎಲ್ಲಿ? ಯಾರ್ದು? ಪವಿತ್ರ ಅನ್ನೋ ಹುಡುಗಿದು ಸರ್. ನಿನ್ನೆ ತಾನೇ ಪವಿತ್ರ ಅನ್ನೋ ಹುಚ್ಚು ಹುಡುಗಿ ಕಾಣ್ತಿಲ್ಲ ಅಂತಿದ್ದೆ, ಈಗ ನೋಡಿದ್ರೆ ಬಲಿಯಾಗಿದ್ದಾಳೆ ಅಂತ ಇದೆಯಾ? ಇದೆಲ್ಲ ಹೆಂಗಯ್ಯ ಸಾಧ್ಯ? ಕಳೆದೋಗಿರೋಳು ಹೇಗೆ ಸಿಕ್ಕಿದ್ಲು ಸರ್? ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ, ಸಿಕ್ಕಿರೋಳು ಸಿಕ್ಕಿದ್ಲು ಅಂತ ಇನ್ಫಾರ್ಮ್ ಮಾಡೋಕ್ಕಾಗಲ್ವಾ? ಸರ್ ಪ್ಲೀಸ್ ದಯವಿಟ್ಟು ಒಂದು ನಿಮಿಷ ನನ್ನ ಮಾತು ಕೇಳ್ತೀರಾ? ಆ ಪವಿತ್ರನೇ ಬೇರೆ, ಈ ಪವಿತ್ರನೇ ಬೇರೆ. ಮಿಸ್ ಆದವಳೆ ಬೇರೆ ಪವಿತ್ರ. ಇವತ್ತು ಬಲಿಯಾಗಿರೋದು ಶೆಟ್ರು ರಂಗಣ್ಣನ ಮನೆ ಪವಿತ್ರ. ಈ ಪವಿತ್ರ ನನ್ನ ಕೈಗೆ ಸಿಕ್ಕರೆ ಎಲ್ಲಿ ರಂಜಿತ್ ಕುಮಾರ್ ಅವ್ರ ಬಣ್ಣ ಬಯಲಾಗುತ್ತೋ ಅಂತ ಮೋಸ್ಟ್ಲಿ ಅವರೇ ಕೆಲಸ ಮಾಡಿಸಿದ್ದಾರೆ. ತಲೆ ಕೆಟ್ಟಿದೇನೆ ನಿನಗೆ? ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ಬಳಿತಂತೆ. CM ಮೇಲೇ ಕತೆ ಕಟ್ತಾ ಇದೆಯಾ ನೀನು? ಓಹೋ ಹೋ ಹೋ ಹೋ. ಒಬ್ಳು ಬಲಿ ಆದ್ಲು, ಇನ್ನೊಬ್ಳು ಕಾಣೆ ಆದ್ಲು. ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯ ಕಣಯ್ಯ ನೀನು. ಏ ಮುನಿಯಪ್ಪ, ಇವನ್ನ ಒದ್ದು ಒಳಗಾಕ್ರಿ. ಇನ್ನು ಅದು ಯಾರ್ಯಾರು ಏನೇನು ಮಾಡಿದಾನಂತ ಬಾಯ್ ಬಿಡ್ಸೋಣ. ಲುಕ್ ಇನ್ಸ್ಪೆಕ್ಟರ್, ನನ್ನ ಮಾತು ನಂಬಿ. ನನ್ನ ಜೊತೆ ನೀವು ಇವಾಗ ಆ ಜಾಗಕ್ಕೆ ಬಂದರೆ ನಿಮಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ನನ್ನ ಕಣ್ಣೆದುರು ಕಡೆನೇ ಆ ಹುಡುಗಿನ ಯಾವುದೋ ದೇವ್ರ ಮುಂದೆ ಬಲಿ ಕೊಟ್ಟು ನಾನು ಹೋಗಿ ತಡೆಯೋಷ್ಟರಲ್ಲಿ ನನ್ನನ್ನು ಚೆನ್ನಾಗಿ ಹೊಡೆದು ಕಣ್ಣಿಗೆ ಬೂದಿ ಹಚ್ಚಿ ಹೊಡೋದು. ಆ ಹುಡುಗಿ ಬಾಡಿ ಇನ್ನೂ ಅಲ್ಲೇ ಇದೆ. ಬೇಗ ಹೋದರೆ ಎಲ್ಲ ಸಿಗತ್ತೆ. ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಸರ್? ದಯವಿಟ್ಟು ಬೇಗ ಬನ್ನಿ, ಇಲ್ಲ ಅಂದರೆ ಸಾಕ್ಷಿಗಳು ನಾಶ ಆಗೋ ಚಾನ್ಸಸ್ ಇದೆ. ಪಾಪ ಸರ್, ಆ ಹುಡುಗಿ ಸಾವಿಗೆ ನ್ಯಾಯ ಕೊಡಿಸಿ. ಪ್ಲೀಸ್ ಬನ್ನಿ. ಇದೊಂದು ಸಲ ನಿನ್ನ ನಂಬ್ತೀನಿ. ಎಲ್ಲಾಯ್ತಿದೆಲ್ಲ? ಅಲ್ಲಿ ಮಾರಿಲ್ ಬೈಯೋ ಹತ್ರ. ಏನು ಅಷ್ಟು ದೂರದಲ್ಲ? ಸರಿ, ಹುಷಾರ್ರಿ. ನಾನು ಆದಷ್ಟು ಬೇಗ ಬರ್ತೀನಿ. ಬನ್ನಿ ರಾಮಚಂದ್ರಪ್ಪನವ್ರು, ಬನ್ನಿ. ಪೊಲೀಸ್ನವ್ರ ಹತ್ರ ಆಟ ಆಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ನಿಜ ಹೇಳ್ತಿದ್ದೀರೇನ್ರಿ ನೀವು? ಸರ್ ನೀವು ಮೊದಲು ಅಲ್ಲಿಗೆ ಬನ್ನಿ ಸರ್. ನಾನು ನಿಜ ಹೇಳ್ತಿದ್ದೀನ ಸುಳ್ಳು ಹೇಳ್ತಿದ್ದೀನ ನಿಮಗೆ ಗೊತ್ತಾಗುತ್ತೆ. ಸರ್ ಎಲ್ಲೋ ಅಗಲಗನ್ಸ್ ಬಿದ್ದಿರಬೇಕು. ಈ ಕಾಲದಲ್ಲಿ ಯಾರು ಸರ್ ಬಲಿ ಕೊಡ್ತಾರೆ? ಸರ್ ನೀವು ಅವ್ರ ಮಾತು ಕೇಳಬೇಡಿ ಸರ್. ಸರ್ ಇಲ್ಲೇ ಇದೆ ಸರ್, ಇದೇ ಜಾಗ. ಸರ್ ಐ ಸ್ವೇರ್ ಸರ್, ಇದೇ ಜಾಗ. ಇಲ್ಲ ಇಲ್ಲ ಅವ್ರಿಗಿನ್ ಬಲಿ ಕೊಟ್ಟಿದ್ದು. ಹುಚ್ಚುಚ್ಚಾಗಿ ಆಡ್ರೆ ಕಪಾಳಕ್ಕೆ ಬರ್ಸ್ಬಿಡ್ತೀನಿ. ಏನ್ರಿ ಏನು ಕಾಣ್ತಾನೆ ಇಲ್ವಲ್ರಿ ಇಲ್ಲಿ? ಸರ್ ಸರ್ ದಯವಿಟ್ಟು ನನ್ನನ್ನು ನಂಬಿ. ಆ ಹುಡುಗಿ ಬಾಡಿ ಇಲ್ಲೇ ಬಿದ್ದಿತ್ತು ಸರ್. ಸರ್ ನಾನು ಆಗಲೇ ಹೇಳಿಲ್ವಾ ಇದು ಅಗಲಗನ್ಸು ಅಂತ?
ಬಾಡಿ ಬಿದ್ದಿದ್ರೆ ಇಲ್ಲೇ ಇರಬೇಕಿತ್ತು ತಾನೆ. ಏನು ಹುಡುಗಿಗೆ ಜೀವ ಬಂದ್ಬಿಟ್ಟು ಎದ್ದೋಗ್ಬಿಡ್ತಾಳೆ. ಸರ್ ಸರ್ ಅವರೆಲ್ಲ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಏನು ಸುಳ್ಳು ಸಿಗದಿರೋ ಹಾಗೆ ಮಾಡಿದ್ದಾರೆ. ಮುಚ್ಚಿರಿ ಬಾಯ್ನ. ನಿಮಗೆ ನೀವೇ ಏನೇನೋ ಕಲ್ಪಿಸ್ಕೊಂಡು ಇಂಥ ರಾತ್ರಿ ಹೊತ್ತಿನಲ್ಲಿ ನಮ್ಮ ಜೊತೆ ಆಟ ಆಡಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಸರ್ ನನಗೇನು ಗೊತ್ತಾಗ್ತಿಲ್ಲ ಸರ್. ನಿಮ್ಗೇನು ಗೊತ್ತಾಗೋದಿಲ್ಲ. ಮೊದಲು ಹುಚ್ಚಾಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ. ನಿಮ್ಮ ಬೆಂಗಳೂರು ಥರ ಇನ್ಫ್ಲುಯೆನ್ಸ್ ಇಲ್ಲಿ ನಡೆಯೋದಿಲ್ಲ. ಸರ್ ಹಾಗಲ್ಲ ಸರ್, ಇಲ್ಲ ನನ್ನ ಕಣ್ಣು ಮುಂದೆ ನಾವು ಶಟ್ ಅಪ್. ಇದೇ ಕೊನೆ. ಇನ್ನೊಂದು ಸಲ ಈ ಆಟ ಏನಾದರೂ ತೋರ್ಸಕ್ಕೆ ನೋಡಿದ್ರೆ ರಿಪೋರ್ಟರ್ ಅನ್ನೋದು ನೋಡಿದ್ರೆ ಒದ್ದು ಒಳಗಾಗ್ಬಿಡ್ತೇನೆ. ಹುಷಾರ್. ಬನ್ರೆ. ಹಲೋ ಮಿಸಸ್ ಅಭಯ್ ಶೇಖರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿನ್ನ ಗಂಡ ಚಿಕ್ಕಮಗಳೂರು ಹೋಗಿದ್ದಾನಂತೆ? ಹೌದು, ಹೋಗಿದ್ದಾರೆ. ಅಲ್ಲಮ್ಮ, ಅವನಿಗಂತೂ ಬುದ್ಧಿ ಇಲ್ಲ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಏನು ಕಡ್ದು ಕಟ್ಟು ಹಾಕೋಕೆ ಅಲ್ಲಿಗೆ ಹೋಗಿದ್ದಾನೆ? ಹೋಗೋದು ಬೇಡ ಅಂತ ನೀನಾದರೂ ಹೇಳಬೇಕಲ್ವ ಅವನಿಗೆ? ಇಡೀ ರಾಜ್ಯದ ಜನತೆ ನಮಗೆ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಸಿಗ್ತಿದ್ದಾನಂತ ಮಾತಾಡ್ಕೊಳ್ತಿರೋವಾಗ ನಿನ್ನ ಗಂಡ ನನ್ನ ಮಗನ ಮೇಲೆ ಹಠಕ್ಕೆ ಬಿದ್ದು ಅವನ ಹೆಸರು ಮಸಿ ಬಳಿದು ವ್ಯಕ್ತಿತ್ವ ಕಳಂಕ ತರ್ತಾ ಇದ್ದಾನಲ್ಲ, ಏನು ಹೇಳಬೇಕು ಅವನಿಗೆ? ನಮ್ಮ ಜನಕ್ಕೆ ಬೇಕಾಗಿರೋದು ಅವ್ರ ಕಣ್ಣೀರು ಒರೆಸೋ ಕೈಗಳು, ಒಂದು ಒಳ್ಳೆ ರಾಜ್ಯ ಕಟ್ಟೋ ಒಬ್ಬ ನಾಯಕನೇ ಹೊರತು ಅವನ ಚರಿತ್ರೆ ಏನು ಅನ್ನೋದು ಮುಖ್ಯ ಅಲ್ಲ. ಆದರೆ ನಿನ್ನ ಗಂಡ ಮಾಡ್ತಿರೋದೇನು? ಯಾವುದೋ ಹಳೆ ವಿಷಯನೇ ಕೆದಕಿ ರಾಡಿ ಮಾಡ್ತಾ ಇದ್ದಾನೆ. ನಾಚಿಕೆ ಆಗಲ್ಲ ಅವನಿಗೆ? ಇಷ್ಟಕ್ಕೂ ನನ್ನ ಮಗನಿಗೆ ಮದುವೆ ಮಾಡೋ ಚಿಂತೆ ನನಗೇ ಇಲ್ಲ. ನಿನ್ನ ಗಂಡನಿಗೆ ಯಾಕಮ್ಮ ಅದ್ರ ಬಗ್ಗೆ ಚಿಂತೆ? ಯಾರೋ ಮಾನಗೆಟ್ಟು ಹುಡುಗಿನ ಕರ್ಕೊಂಡು ಬಂದು ನನ್ನ ಮಗನಿಗೆ ಗಂಟು ಹಾಕ್ತಾನೆ. ನಿನ್ನ ಗಂಡ ಏನು ಮ್ಯಾರೇಜ್ ಬ್ರೋಕರಾ? ನನ್ನ ಗಂಡನ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ನಾನು ತಪ್ಪಾಗೇನು ಮಾತಾಡ್ತಾ ಇಲ್ಲ, ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನಿನ್ನ ಗಂಡ ಯಾವ ಊರು ಉದ್ಧಾರ ಮಾಡೋ ಕೆಲಸ ಮಾಡಿದಾನಮ್ಮ? ಅದ್ಯಾರೋ ಮದುವೆಗೆ ಮುಂಚೆನೆ ಬಸ್ರಾದ ಹುಡುಗಿನ ಕರ್ಕೊಂಡು ಬಂದು ನನ್ನ ಮಗನಿಗೆ ಕಟ್ತಾನಂತೆ. ಅವಳು ಯೋಗ್ಯತೆ ಏನು ಅಂತ ಮೊದಲೇ ತಿಳ್ಕೊಬೇಕ ಬೇಡ ಅವನು? ಯಾವುದೇ ಕಾರಣಕ್ಕೂ ಅಂಥ ಅಸಹ್ಯನ ನನ್ನ ಮಗನ ಜೀವನದಲ್ಲಿ ಪ್ರವೇಶ ಮಾಡೋಕೆ ನಾನು ಬಿಡೋದಿಲ್ಲ. ಅವನು ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡ್ಕೊಂಡಿದ್ದಾನೆ. ಕೊನೆಯವರೆಗೂ ಅವನು ಹಾಗೆ ಇರಬೇಕು. ಯಾರಾದರೂ ಅಡ್ಡ ಬಂದು ಅವನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸೋ ಪ್ರಯತ್ನ ಪಟ್ಟರೆ ಸುಮ್ಮನೆ ಇರೋದಿಲ್ಲ. ಇಷ್ಟಕ್ಕೂ ಮೀರಿ ನಿನ್ನ ಗಂಡ ಏನಾದರೂ ಹಠ ಮಾಡಿದ್ರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೋತಾ ಇದ್ದೀರಿ. ನಿಮ್ಮ ಖುಷಿ ನೀವೇ ಕೊಂದ್ಕೋತಾ ಇದ್ದೀರಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇಲ್ಲ ಅಂದರೆ ನೀವು ನಂಬಿರೋ ದೇವರು ಕೂಡ ನಿಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಹುಷಾರ್. ಅಭಯ್, ಯಾಕೋ ಅಷ್ಟೊಂದು ಫ್ರಸ್ಟ್ರೇಟ್ ಆಗಿದೆಯಾ? ಅದಕ್ಕೆ ಸಿಗ್ತಾರ ಬಿಡು, ಕೂಲಾಗಿರು. ಹೇಗೆ ಕೂಲಾಗಿರ್ಲಿ ಚಾಂದನಿ, ಹೇಗೆ ಕೂಲಾಗಿರ್ಲಿ? ನನ್ನ ಕಣ್ಣೆದ್ರ ಕಡೆನೇ ಹುಡುಗಿ ಬಲಿ ಕೊಟ್ಟಿದ್ದು ನೋಡಿದೆ. ನನ್ನ ಕಣ್ಣು ಮುಂದೆನೇ ಹುಡುಗಿ ಸತ್ತೋದ್ಲು. ಅದನ್ನು ತಗೊಂಡೋಗಿ ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ನಂಬಕ್ಕೆ ತಯಾರಿಲ್ಲ. ಬಲವಂತವಾಗಿ ಆ ಜಾಗಕ್ಕೆ ಕರ್ಕೊಂಡೋದ್ರೆ ಆ ಜಾಗದಲ್ಲಿ ಏನೂ ಇರಲೇ ಇಲ್ಲ ಚಾಂದನಿ. ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಇತ್ತು. ಆ ಜಾಗದಲ್ಲಿ ಏನೂ ಆಗೇ ಇಲ್ವಾ? ಅಲ್ಲಿ ಕೊಲೆನೇ ನಡೆದಿಲ್ವಾ? ನಂಗೂ ಒಂದು ಅರ್ಥ ಆಗ್ತಿಲ್ಲ. ಹುಚ್ಚಿಡಿತಿದೆ ನನಗೆ, ಹುಚ್ಚಿಡಿತಿದೆ. ಅಭಯ್, ಸಮಾಧಾನ ಮಾಡ್ಕೋ, ಟೆನ್ಷನ್ ಮಾಡ್ಕೋಬೇಡ. ಕಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ನೆನಪು ಮಾಡ್ಕೋ. ನೀನು ಅಂದ್ಕೊಂಡಿದ್ದೆಲ್ಲ ನಡೀತಾ, ಅಥವಾ ನೀನು ನಡೀತು ಅಂತ ಅಂದ್ಕೊಂಡು ಕಲ್ಪನೆ ಮಾಡ್ಕೊಂಡಿದ್ದೆಲ್ಲ ಟೆನ್ಷನ್ನಲ್ಲಿ ನಡೆದ ಹಾಗೆ ನಿನಗೆ ಅನ್ನಿಸ್ತಾ ಇದೆಯಾ? ಡ್ಯಾಡ್, ಐ ಆಮ್ ರಿಯಲಿ ಸೀರಿಯಸ್.
ನಾನು ಯಾಕೆ ಯಾವುದೋ ಹುಡುಗಿ ಬಲಿ ಕೊಡೋ ಹಾಗೆ ಅಂದ್ಕೊಳ್ಳಿ. ನಡೆದಿದ್ದೆಲ್ಲ ಇನ್ನೂ ಕಣ್ಮುಂದೆ ಹಾಗೇ ಇದೆ. ಅಥವಾ ಅಥವಾ ಪೊಲೀಸ್ನವ್ರು ಹೇಳ್ದಾಗೆ ನಂಗೆ ನಿಜವಾಗ್ಲೂ ಹುಚ್ಚಿಡ್ದಿದ್ಯಾ? ಅಭಯ್, ಹಾಗೆಲ್ಲ ಏನೂ ಇಲ್ಲ. ಇಲ್ಲಿ ಏನೇನೋ ನಡೀತಿದೆ ಕಣೋ. ಯಾರೋ ನಮ್ಮ ಕಣ್ಗೆ ಮಣ್ಣೆರ್ಚ ಕೆಲಸ ಮಾಡ್ತಿರೋದಂತೂ ನಿಜ. ನಾನು ಹಿಂಗೆ ಮುಂಚೆನೇ ಹೇಳಿದ್ದೆ ತಾನೇ ಊರಿನ ಬಗ್ಗೆ. ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಇದು ಸಾಮಾನ್ಯ ಹಳ್ಳಿ ಅಲ್ಲ. ಇಲ್ಲಿ ಯಾರಿಗೋ ಏನೋ ಕೇಳುತ್ತೆ, ಇನ್ಯಾರಿಗೋ ಏನೋ ಕಾಣುತ್ತೆ. ಹಾಗಂದ ಮಾತ್ರಕ್ಕೆ ಕಂಡಿದ್ದು ಕೇಳಿದ್ದು ಎಲ್ಲ ಸತ್ಯ ಅಲ್ಲ. ಹಾಗಂತ ಅದನ್ನು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಇದು ಚಿತ್ರಾಪುರ ಅಲ್ಲ ವಿಚಿತ್ರಾಪುರ ಅಂತ ಹೇಳಿದ್ದೆ. ನನ್ನ ಮಾತು ಕೇಳಲಿಲ್ಲ ನೀನು. ಈಗ ನಿನಗೆ ಅನುಭವ ಆಯ್ತಾ? ನೋಡಿ, ಇಲ್ಲಿದ್ದಷ್ಟು ನಮಗೆ ತೊಂದರೆ ಜಾಸ್ತಿ. ಆದಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡಬೇಕು ಅನ್ನಿಸ್ತಿದೆ. ಮತ್ತೊಂದು ದೊಡ್ಡ ಅನಾಹುತ ಆಗೋಕ್ಕೆ ಮುಂಚೆ ನಾವು ಇಲ್ಲಿಂದ ಹೊರಟ್ಬಿಡೋಣ ಬನ್ನಿ. ನೋ ವೇ ಡ್ಯಾಡ್. ಬೇಕಾದ್ರೆ ನೀವು ಚಾಂದಿನಿ ಈಗಲೇ ಇಲ್ಲಿಂದ ಹೊರಡಿ. ನಾನಂತೂ ಆ ರಂಜಿತ್ ಹುಡುಗಿ ಸಿಗೋರ್ಗೂ ಇಲ್ಲಿಂದ ಆಚೆ ಕಾಲಿಡಲ್ಲ. ಇಟ್ಟು ಹೆಜ್ಜೆ ಹಿಂದೆ ತೆಗಿಯೋ ಮಾತೇ ಇಲ್ಲ. ಏನು ಬೇಕಾದರೂ ಆಗಲಿ, ಬೇಕಾದ್ರೆ ನನ್ನ ಪ್ರಾಣ ಬೇಕಾದರೂ ಹೋಗಲಿ, ಹೆದರ್ಕೊಂಡಂತೂ ಇಲ್ಲಿಂದ ಖಂಡಿತ ವಾಪಸ್ ಆಗಲ್ಲ ಡ್ಯಾಡ್. ಅಭಯ್, ಒಂದು ಸಲ ಆದಮೇಲೂ ಕೂಡ ನಿನಗೆ ಅನುಭವಕ್ಕೆ ಬರದೇ ಹೋದರೆ ಹೇಗೆ ಹೇಳು? ಬೇಡ ಕಣೋ, ಇದನ್ನೆಲ್ಲ ಬಿಟ್ಬಿಡು. ಡ್ಯಾಡ್, ನೀವು ಈಗಲೇ ಇಲ್ಲಿಂದ ಹೊರಟೋಗಿ. ನನ್ನ ಕೆಲಸ ಅರ್ಧಕ್ಕೆ ಬಿಡೋ ಜಾಯಮಾನ ನಂದಲ್ಲ. ಬಟ್ ಅಭಯ್, ಪವಿತ್ರ ಸತ್ತು ಹೋದ್ಲಲ್ಲ, ಅಣ್ಣನ ಮುಂದೆ ಯಾರನ್ನ ತೋರಿಸ್ತೀಯಾ? ಯಾರನ್ನ ಅತ್ತಿಗೆ ಅಂತ ಹೇಳ್ತೀಯಾ? ಚಾಂದಿನಿ ಪುಟ್ಟ, ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಈಗ ಸತ್ತಿರೋ ಹುಡುಗಿ ಪವಿತ್ರ ಅಲ್ಲ ಅನ್ನಿಸ್ತಾ ಇದೆ. ಈ ಹುಡುಗಿ ಕತೆ ಬಿಟ್ಬಿಡು. ನಾವು ಹುಡುಕ್ಬೇಕಾದವರು ಇನ್ನೂ ಇಬ್ಬರಿದ್ದಾರೆ. ಅವರಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ನಿಮ್ಮ ಮತ್ತಿಗೆ ಆಗಿರ್ತಾರೆ ಅಂತ ನನಗೆ ಭರವಸೆ ಇದೆ. ಬಟ್ ಈ ಸಲ ಖಂಡಿತ ಯಾವುದೇ ಚಾನ್ಸ್ ತಗೊಳ್ಳಲ್ಲ. ಅಯ್ಯೋ, ಸತ್ತೇ ಹೋದ್ಲ. ಈಗಾಗಲೇ ಚಿತ್ರದುರ್ಗದಲ್ಲಿ ಇದೇ ಥರ ಕತೆ ನಡೆದಿತ್ತು. ಹಾಂ ಸೀನಿಯರ್, ಚಿತ್ರದುರ್ಗದಲ್ಲಿ ನಡೆದಿದ್ದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಅಭಯ್ದು ಯಾವುದೇ ತಪ್ಪಿರಲಿಲ್ಲ. ಹುಡುಗಿನ ಊರವರೆಲ್ಲ ಸೇರಿಕೊಂಡು ಬಲಿ ಕೊಟ್ಟಿದ್ದಾರೆ. ನೀವಿಬ್ರು ಈಗಲೇ ಅಲ್ಲಿಂದ ಹೊರಟು ಬನ್ನಿ. ಅಲ್ಲಿರೋದು ನನಗೆ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ನೋ ಸೀನಿಯರ್, ನಮಗೆ ಸಿಕ್ಕಿರೋ ಡೀಟೇಲ್ಸ್ ಪ್ರಕಾರ 3ನೇ ಹುಡುಗಿ ಪವಿತ್ರನ ಹುಡ್ಕೊಂಡು ಪಲ್ಗುಣಿಗೆ ಹೊರಟಿದ್ದೀವಿ. ಪಲ್ಗುಣಿಗ? ಹೌದು ಸೀನಿಯರ್, ಅಲ್ಲಿಗೆ ಹೋಗಿ ಹುಡುಕಿದ್ರೆ ಖಂಡಿತ ಸಿಗ್ತಾರೆ ಅನ್ನಿಸ್ತಾ ಇದೆ. ಸರಿ ಸೀನಿಯರ್, ಬಾಯ್. ಬಾಯ್. ಹೌದು ಕಣಮ್ಮ, ಅವನು ಹಠನ ಹಿಡಿದಿದ್ದು ಬಿಡ್ತಿಲ್ಲ. ನಾವು ಯಾರೇ ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲೋ ಅವನಿಲ್ಲ. ಆದರೂ ನೀ ಧೈರ್ಯವಾಗಿರು, ಏನೂ ಆಗಲ್ಲ, ನಾನಿದ್ದೀನಿ. ಭಯ ನನಗೆ ಅದಲ್ಲ ಮಾವ. ಚಾಂದಿನಿ ಹೇಳಿದ್ಲು ಅಭಯ್ 3ನೇ ಪವಿತ್ರ ಹುಡ್ಕೊಂಡು ಪಲ್ಗುನಿಗೆ ಹೋಗ್ತಿದ್ದಾನೆ ಅಂತ. ಅವನು ಅಲ್ಲಿಗೆ ಹೋದರೆ ನನಗೆ ಉಳಿಗಾಲ ಇಲ್ಲ ಮಾವ. ಶಾಲಿನಿ, ಅಲ್ಲಮ್ಮ, ಏನಿದೆ ಅಂಥದ್ದು? ಏನೂ ಆಗೋದಿಲ್ಲ, ನಾನಿದ್ದೀನಲ್ವಾ, ಯೋಚನೆ ಮಾಡಬೇಡ. ಅದು ಹೇಗೆ ಮಾವ? ಅಲ್ಲಿರೋರೆಲ್ಲ ನನ್ನ ಸಂಬಂಧಿಕರು, ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್. ಅಕಸ್ಮಾತಾಗಿ ಅವನಿಗೇನಾದರೂ ಯಾರಾದರೂ ವಿಷಯ ಹೇಳಿಬಿಟ್ರೆ ಎಲ್ಲ ಬಯಲಾಗ್ಬಿಡುತ್ತೆ. ಬೇಡ ಮಾವ, ನನ್ನ ಗಂಡನಿಗೆ ಈ ವಿಷಯ ಎಲ್ಲ ನಾನೇ ಎಲ್ಲ ಹೇಳ್ಬಿಡ್ತೀನಿ. ಬೇರೆಯವರಿಂದ ಅವನಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಶಾಲಿನಿ, ಏನಾಗಿದೆ ನಿಮಗೆ? ಯಾಕೆ ಏನೇನೋ ಯೋಚನೆ ಮಾಡ್ತೀಯ ನೀನು? ನಾನಿರೋವರೆಗೂ ಆ ಥರದ್ದೇನೂ ಆಗೋಕ್ಕೆ ಬಿಡಲ್ಲ ಅಂತ ಹೇಳಿದ್ದೀನಿ ತಾನೆ. ನೋಡು, ನೀನು ನಂಬಿರೋ ನಿನ್ನ ರಂಗ ನಿನ್ನ ಕೈ ಬಿಡೋದಿಲ್ಲ. ನನ್ನ ಧೈರ್ಯನೂ ಆ ರಂಗನೇ. ಆ ರಂಗನ ಮೇಲೆ ಭಾರ ಹಾಕಿ ನೆಮ್ಮದಿಯಿಂದ ನಿಶ್ಚಿಂತೆಯಾಗಿರು. ಏನೇನೋ ಯೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋಬೇಡ. ನಿನ್ನ ಬದುಕು ಹಸಿರಾಗಿರೋದು ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆ ಕಣಮ್ಮ. ಇಲ್ಲಿ ಬಗ್ಗೆ ಯೋಚನೆ ಮಾಡದೆ ನೆಮ್ಮದಿಯಾಗಿರು, ಆಯ್ತಾ? ಸರಿ ಮಾವ. ಮಾವ ಮಾವ ಅದು ಹೇಗೆ?
ಸರ್ ಇಲ್ಲಿ ಶ್ಯಾಮ್ ಭಟ್ರ ಮನೆಯಲ್ಲಿ ಬರುತ್ತೆ. ಏಯ್ ನಿಂತ್ಕೊಳ್ಳಯ್ಯ, ನಿಂತ್ಕೊಳ್ಳಮ್ಮ. ಏನು ದನ ನುಗ್ದಂಗೆ ನುಗ್ತಾ ಇದೆಯಾ? ಏನು ಬೇಕಿತ್ತು? ಸರ್ ಪವಿತ್ರ ಅನ್ನೋನ್ನ ನೋಡಬೇಕಿತ್ತು. ಏನೋ ಪವಿತ್ರನಾ? ಇದು ಯಾರ ಮನೆ ಅಂತ ಗೊತ್ತಾ? ಏನು ನಿನ್ನ ಕೆಲಸ ಇಲ್ಲಿ? ಯಾವ ಊರು ನಿಂದು? ನೋಡಿ ಸರ್, ಇದು ಪವಿತ್ರ ಅನ್ನೋರ ಮನೆ ತಾನೆ. ನಾವಿಬ್ರು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಅವ್ರ ಸ್ವಲ್ಪ ಮಾತಾಡಬೇಕಿತ್ತು, ಒಂದಷ್ಟು ವಿಷಯ ತಿಳ್ಕೊಬೇಕಿತ್ತು. ಬೆಂಗಳೂರಿಂದ ಬಂದಿದ್ಯಾ? ಬೆಂಗಳೂರಿಂದ ಬಂದವ್ರಿಗೆಲ್ಲ ಒಳಗೆ ಕಾಲಿಡಕ್ಕೂ ಬಿಡಲ್ಲ. ನಡಿಯೋ ಆಚೆ. ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ ರೀ ಮಿಸ್ಟರ್? ಏನಿದ್ರು ಮಾತಲ್ಲಿ ಇಟ್ಕೊಳ್ಳಿ. ಕೈ ಮಾಡಕ್ಕೆ ನಮಗೂ ಚೆನ್ನಾಗೇ ಬರುತ್ತೆ. ಏಯ್ ಕೇಳಿಸ್ಕೋ, ಇಲ್ಲೇನಾದರೂ ಪ್ರವೇಶ ಅನ್ನೋದಿದ್ರೆ ಅದು ಈ ಊರಿನ ದೊಡ್ಡವ್ರಿಗೆ ಮುಖಂಡರಿಗೆ ಮಾತ್ರ. ಸುಮ್ಮನೆ ಏನೋ ಹುಡುಗಿ ಜೊತೆ ಬಂದಿದ್ದೀನಿ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ಕೈ ಕಾಲು ಇರೋ ಜಾಗದಲ್ಲಿ ಇರ್ತಾ ಇಲ್ಲ. ಬಿಡ್ರಿ ಸುಮ್ಮನೆ. ಏನೋ ನಿಮ್ಮ ಹುಡುಗಿಗೆ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನಮ್ಮೇಲೆ ಕೈ ಮಾಡ್ತೀರಾ? ಹೋಗ್ತಾ ಇರಿ. ಬೇಡ ಅಭಯ್, ಪ್ಲೀಸ್ ಕಣೋ. ಈ ಮನೆ ಯಾಕೋ ಸರಿ ಇಲ್ಲ, ಹೋಗ್ಬಿಡೋಣ. ಊರವರೆಲ್ಲ ಒಂದಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಾರೋ ಸುಮ್ಮನೆ. ಬಾ ಅಭಯ್. ಇಲ್ಲ ಚಂದನೆ. ಅಭಯ್ ಬಾ. ಹೋಗಿ ಹೋಗಿ ನೀನ್ಯಾಕೆ ಆ ಪವಿತ್ರ ಮನೆ ಹುಡ್ಕೊಂಡು ಹೋಗಿದ್ದೆ? ಪಕ್ಕದಲ್ಲೇ ಒಳ್ಳೆ ಹುಡುಗಿನ ಇಟ್ಕೊಂಡಿದ್ಯಾ, ಮತ್ತ್ಯಾಕೆ ನಿನ್ಗೆ ಆ ಪವಿತ್ರ? ಏನ್ರಿ ಮಾತಾಡ್ತಾ ಇದ್ದೀರಾ? ಇದು ಇಷ್ಟು ಅಸಹ್ಯವಾಗಿ. ಇವಳು ನನ್ನ ತಂಗಿ ಕಂಡ್ರೆ ಏನು ನಿಮ್ಮ ಮಾತಿನ ಅರ್ಥ? ಯಾವುದು ಅಸಹ್ಯ? ನೀನೀಗ ಮಾಡ್ತಾ ಇದೆಯಲ್ಲ ಅದು ಅಸಹ್ಯ. ಪವಿತ್ರ ಯಾರು ಗೊತ್ತಾ? ಈ ಊರಿನ ದೇವದಾಸಿ. ಏ ಶಂಕರಣ್ಣ, ಇನ್ನೂ ಆಗಿಲ್ಲ ಕಣೋ, ನಾಳೆಯಿಂದ ಆಗ್ತಾಳೆ. ಸರ್, ನೀವೇನು ಹೇಳ್ತಾ ಇದ್ದೀರಾ? ಸ್ವಲ್ಪ ಬಿಡಿಸಿ ಹೇಳಿ ಪ್ಲೀಸ್. ಹೇಳ್ತೀನಿ ಕೇಳಿ. ಪಾಪ ಆ ಪವಿತ್ರ ಒಳ್ಳೆ ಹುಡುಗಿನೇ, ಆದ್ರೆ ಏನು ಮಾಡೋದು, ಆ ವಂಶದಲ್ಲಿ ಹುಟ್ಟಿದ ತಪ್ಪಿಗೆ. ಅದು ಅಲ್ಲದೆ 8 ವರ್ಷದ ಹಿಂದೆ ಯಾವನೋ ಪ್ರೀತಿ ಮಾಡಿದ್ಲು. ಅವನು ಇವು ದೇವದಾಸಿ ಮಗಳು ಅಂತ ಗೊತ್ತಾದ ತಕ್ಷಣ ಹೇಳ್ದೆ ಕೇಳ್ದೆ ಊರು ಬಿಟ್ಟೇ ಹೋದ. ಹಲೋ ಸೀನಿಯರ್, ಹೇಗಿದ್ದೀರಾ? ಯಾಕ್ರಿ ಇನ್ನೂ ಮಲಗಿಲ್ವಾ? ಇಲ್ಲ ಕಣೋ, ನಿದ್ದೆ ಬರ್ತಿಲ್ಲ. ನೀನು ಹೇಗೋ ಇದೆಯಾ? ಏನು ಮಾಡ್ತಿದ್ಯಾ? ನಾನು ಹೇಗೋ ಇದ್ದೀನಿ ಬಿಡಿ ಸೀನಿಯರ್. ಯಾಕ್ರಿ ನಾನಿಲ್ಲ ಅಂತ ನಿದ್ರೆ ಬರ್ತಿಲ್ವಾ ಹೇಗೆ? ಆಹಾ, ಹಾಗೇನಿಲ್ಲಪ್ಪ. ನಿನ್ಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನು ನನ್ನ ಇಷ್ಟು ದಿವಸ ಬಿಟ್ಟು ಹೋಗ್ತಿರ್ಲಿಲ್ಲ. ಯಾವಾಗಲೂ ಬರ್ತೀಯಾ? ಆದಷ್ಟು ಬೇಗ ಬರ್ತೀನಿ ಸೀನಿಯರ್. ಈಗ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಈ ಟೈಮಲ್ಲಿ ಎಲ್ಲಿರ್ತೀಯ? ರೂಮಲ್ಲಿ ಮಲಗಿರ್ತೀಯ, ಇಲ್ಲಾಂದರೆ ದೆವ್ವ ಬಂದವನ ಥರ ಬೀದಿ ಸುತ್ತಾ ಇರ್ತೀಯ. ಪರವಾಗಿಲ್ಲ ಕಣ್ರೆ. ಆದರೆ ನಾನು ಎಲ್ಲಿದ್ದೀನಿ ಅಂತ ಎಕ್ಸಾಕ್ಟಾಗಿ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗುತ್ತೆ. ನಾನೀಗ ನಿಮ್ಮ ಊರಲ್ಲಿದ್ದೀನಿ. ನಮ್ಮೂರಲ್ಲ ಅಂದರೆ ಚಿತ್ರಾಪುರದಲ್ಲಿದ್ದಾನ? ಹೌದು ಸೀನಿಯರ್, ನೀವು ಹುಟ್ಟು ಬೆಳೆದಿರೋ ಫಲ್ಗುಣಿಲಿದ್ದೀನಿ. ಫಲ್ಗುಣಿ ನಮ್ಮೂರು ಅಂತ ಇವನ್ಗೆ ಯಾರು ಹೇಳಿದ್ರು? ಅಮ್ಮ ಏನಾದರೂ ಹೇಳಿರ್ಬೋದಾ? ಅಲ್ಲೆಲ್ಲ ಇರೋದು ನಮ್ಮ ಸಂಬಂಧಿಕರು. ಇವನ್ಗೇನಾದರೂ ಸೀನಿಯರ್ ಏನಾದರೂ ಮಾತಾಡ್ರೆ. ನಿಮ್ಮೂರು ನನಗೆ ತುಂಬ ಇಷ್ಟ ಆಯಿತು ಕಣ್ರೆ. ಎಂಥ ಒಳ್ಳೆ ಗ್ರೀನ್ರಿ, ತೋಟ, ಬೆಟ್ಟ, ಕಾಡು, ಹೊಳೆ. ನಿಮ್ಮೂರಂತೂ ಸೂಪರೋ ಸೂಪರ್. ನನ್ನ ಸೀನಿಯರ್ ಇಂಥ ಕಡೆ ಹುಟ್ಟಿದಾರ ಅಂತ ಫುಲ್ ಹೆಮ್ಮೆ ಆಯಿತು ಕಣ್ರಿ ನನಗೆ. ಬಟ್ ನಿಮ್ಮೂರಲ್ಲಿ ಬೇಜಾರು ಆಯಿತು. ನೀವು ಹುಟ್ಟಿರೋ ಊರಲ್ಲಿ ಇಂಥವ್ರು ಇದ್ದಾರಾ? ಯಾಕೆ? ಅಂಥದ್ದೇನಾಯಿತು? ನಾನು ಈ ಊರಿನ ಅಳಿಯ ಅನ್ನೋ ಮರ್ಯಾದೆನೇ ಸಿಗಲಿಲ್ಲ ನನಗೆ. ಒಬ್ರು ಮನೆಗೆ ಹೋದ್ರೆ ಒಳಗೆ ಕರೆಯೋದು ಬಿಟ್ಟು ಸೌಜನ್ಯನೂ ಇಲ್ಲದೆ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಏನು? ಯಾರ ಮನೆಗೆ ಹೋಗಿದ್ದೆ? ಅದೇ ಕಣ್ರಿ, ಇವರಲ್ಲಿ ಪವಿತ್ರ ಅನ್ನೋರು ಇದ್ದಾರಲ್ಲ, ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಮಾತಾಡ್ಸೋಕ್ಕೂ ಬಿಡಲಿಲ್ಲ. ಎಲ್ಲರೂ ಸೇರಿ ನನ್ನ ಆಚೆಗೆ ಹಾಕ್ಬಿಟ್ರು.